ಅಂಡ್ ಇದ್ರ ನೆಕ್ಸ್ಟ್ ಸೀನ್ ರಾಯಲ್ ಸರ್ಕಸ್ ಸೀನ್ ಬರುತ್ತೆ. ಈ ರಾಯಲ್ ಸರ್ಕಸ್ ಸೀನ್ ನಾವು ಟೀಸರ್ ಅಲ್ಲೇ ನೋಡಿದ್ವಿ. ಅಂಡ್ ಹಿಂದೆ ಜೈಂಟ್ ವೀಲ್ ಇದೆ, ರಾಯಲ್ ಸರ್ಕಸ್ ಕಾರ್ ಎಲ್ಲ ಪಾರ್ಕ್ ಆಗಿದೆ, ಜನ ಹೋಗ್ತಾ ಇರೋ ಸರ್ಕಸ್ ಗೆ. ಅಂಡ್ 3 ಕಾರ್ ಬರುತ್ತೆ ಅಲ್ಲಿ. ಈ 3 ಕಾರು ರಾಯ ಸರ್ಕಸ್ ಬರ್ತಾನೆ. ಅಂಡ್ ಇದ್ರ ನೆಕ್ಸ್ಟ್ ಶಾಟ್ ಬಂದು ನಾಡಿಯಾಗಿ ತೋರಿಸಿದ್ದಾರೆ, ವೇರ್ ಶಿ ಇಸ್ ಪರ್ಫಾರ್ಮಿಂಗ್ ದ ಸೇಮ್ ಏರಿಯಲ್ ಹೂಪ್ ಪರ್ಫಾರ್ಮೆನ್ಸ್. ಅದೇ ಟೈಮ್ಗೆ ರಾಯ ಕೂಡ ಬಂದು ನೋಡ್ತಾನೆ. ಅವ್ನ್ ಪೋಸ್ಟರ್ ಏನ್ ನೋಡಿದ ಆ ಪೋಸ್ಟರ್ ನೋಡ್ಕೊಂಡ್ ಅವಲ್ಲೇ 3 ಕಾರ್ ಏನ್ ಬಂತು, ರಾಯನೇ ಅದ್ರಲ್ಲಿ ಬಂದಿರ್ತಾನೆ. ಅವಳನ್ನ ನೋಡ್ಬೇಕು ಅಂತಾನೆ ಬಂದಿರ್ತಾನೆ. ಅಂಡ್ ಇಬ್ರು ನಡುವೆ ಲೈಕ್ ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ಆಗುತ್ತೆ. ಈ ಸೀನ್ ಆದ್ಮೇಲೆ ನೆಕ್ಸ್ಟ್ ಯಶೋರ್ ಡೈಲಾಗ್ ಬರುತ್ತೆ, ಕೇಳ್ಬೋದು ನೀವೇ. ಯಶೋರ್ ಮೂವಿ ಅಂತ ಬಂದಾಗ ವಿ ನೋ ದಟ್ ಅವ್ರ ಖುದ್ದಾಗೆ ಡೈಲಾಗ್ಸ್ ಗಳನ್ನ ಬರೀತಾರೆ ಅಂತ. ಅಂಡ್ ಹಿ ನೆವರ್ ಡಿಸಪಾಯಿಂಟ್ಸ್ ವಿತ್ ದ ಡೈಲಾಗ್ಸ್ ಅಂತ ಬಂದಾಗ ನಮ್ ಕರ್ನಾಟಕ ಜನಕ್ಕೆ ಹಿ ನೆವರ್ ಎವರ್ ಡಿಸಪಾಯಿಂಟ್ಸ್. ಅಂಡ್ ಆ ಡೈಲಾಗ್ ಆದ್ಮೇಲೆ ನಾಡಿಯಾ ಶಿ ಜಸ್ಟ್ ಸ್ಪ್ಲಿಟ್ಸ್ ಆನ್ ರಾಯನ್ ಮೇಲೆ ಉಗಿದ್ ಬಿಡ್ತಾಳೆ. ಅಂಡ್ ಈ ಡೈಲಾಗ್ ನಡಿಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬಾ ನಡೆಯುತ್ತೆ. ಈ ಸೀನ್ ಅಲ್ಲಿ ನೀವು ನೋಡ್ಬೋದು, ರಾಯ ಆಗ್ಲೇ ಫೈಟ್ ಮಾಡಿ ಅವ್ರ ಬ್ಲಡ್ ಸ್ಟೇನ್ ಎಲ್ಲ ಅವ್ರ ಮಕ್ಕದ ಮೇಲೆ ಇದೆ ನೋಡ್ಬೋದು. ಬಟ್ಟೆ ಬ್ಲಡ್ ಆಗಿದೆ, ಚೆಸ್ಟ್ ಎಲ್ಲ ಬ್ಲಡ್ ಆಗಿದೆ. ಸೊ ಫೈಟ್ ಎಲ್ಲ ಮುಗ್ದಾಗಿ ಇಲ್ಲಿ ಬಂದಿಯಾನೆ. ಅಂಡ್ ಅದ್ರ ನೆಕ್ಸ್ಟ್ ಫ್ರೇಮ್ ಏನ್ ನೋಡ್ತೀರಾ, ರಾಯ ಬ್ಯಾಕ್ ಸ್ಟೇಜ್ ಇಂದ ಬರ್ತಾ ಇದ್ದಾನೆ. ಅದ್ರ ನೆಕ್ಸ್ಟ್ ಸೀನ್ ಈ ಜೋಕರ್ ಮಾಸ್ಕ್ ಏನ್ ಹಾಕಿಯಾನೆ, ಈ ವ್ಯಕ್ತಿನ ನಾವು ಟೀಸರ್ ಅಲ್ಲೇ ನೋಡಿದ್ವಿ. ಕ್ಯಾಮ್ರಾ ಮುಂದೆ ಬಂದು ಜೋಕರ್ ಫೇಸ್ ರಿವೀಲ್ ಮಾಡಿ ಒಳಗೆ ಹೋಗ್ತಾನೆ. ಸೊ ಇಲ್ಲಿ ಏನಾಗಿದೆ ಅಂದ್ರೆ ರಾಯ ಸರ್ಕಸ್ ಬಂದಿಯಾನೆ ಅನ್ನೋ ಇನ್ಫಾರ್ಮೇಶನ್ ಅಪೋಸಿಟ್ ಗ್ಯಾಂಗ್ ಹೋಗಿದೆ. ಅಂಡ್ ನೋಡ್ಬೋದು ಅದೇ ಸೇಮ್ ಕ್ಲೌನ್ ಮಾಸ್ಕ್ ಹಾಕಿರೋ ವ್ಯಕ್ತಿ ಇವನು. ಮತ್ತೆ ಇಲ್ಲಿ ಅಟ್ಯಾಕ್ ಮಾಡ್ತಿರೋರು ಎಲ್ಲರೂ ಜೋಕರು ಇಲ್ಲ ಕ್ಲೌನ್ ವೇಷ ಹಾಕೊಂಡೇ ಬಂದಿದ್ದಾರೆ. ಅಂಡ್ ರಾಯ ಇಲ್ಲಿ ಫೈಟ್ ಮಾಡ್ತಾ ಇದ್ದಾನೆ. ಅಂಡ್ ಹಿ ಹ್ಯಾಸ್ ಅ ಗನ್. ಅಂಡ್ ನೀವು ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಿದ್ರೆ ನೀವು ನಂಗೆ ಲೈಟ್ ಆನ್ ಅಂಡ್ ಆಫ್ ಆಗೋದು ತುಂಬಾನೇ ಇಷ್ಟ ಆಯ್ತು. ಅಂಡ್ ಈ ಶಾರ್ಟ್ ನೀವು ಫುಲ್ ನೋಡಿದ್ರೆ ಸ್ವಲ್ಪ ವಿಯರ್ಡ್ ಆಗಿ ಕಾಣಿಸುತ್ತೆ. ಆ ಬ್ಯಾಕ್ ಕಿಕ್ ಏನಿದೆ ಅಲ್ಲಿ ಸ್ವಲ್ಪ ವಿಯರ್ಡ್ ಅನ್ಸುತ್ತೆ ಶಾರ್ಟ್ ಇದು. ಅದು ಬಿಟ್ರೆ ಈ ಶಾರ್ಟ್ ನ ಅವರು ಹ್ಯಾಂಡಲ್ಡ್ ಹೋಗಿದ್ದಾರೆ. ಅಂಡ್ ಐ ಲೈಕ್ ಇವರು ಸಿಂಗಲ್ ಟೇಕ್ ಹೋಗಿದ್ದಾರೆ. ಲೈಕ್ ಇವ್ರು ಕಟ್ಸ್ ಮಾಡಿಲ್ಲ ಎಲ್ಲೋ, ಬೇಕಾದ್ರೆ ಈ ಶಾರ್ಟ್ ನ ಕಟ್ಸ್ ಮಾಡಬಹುದಾಗಿತ್ತು. ಒಂದೇ ಸಿಂಗಲ್ ಟೇಕ್ ಅಲ್ಲಿ ಹೋಗಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಇದು. ಅಂಡ್ ನೀವು ಈ ಟೈಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಇಬ್ರು ಪೋರ್ಚುಗೀಸ್ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಇದಾರೆ. ಅಂಡ್ ರಾಯ ಹಿಂದೆಗಡೆ ನೀವು ನೋಡಿದ್ರೆ ಟೋನಿ ಇದಾನೆ. ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ನೋಡಬಹುದು, ರಾಯಗೆ ಟೋನಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಇಲ್ಲಿ ಕರ್ಮಾದಿ ಯಾವಲೂ ರಾಯ ಹಿಂದೆ ಇದ್ದೇ ಇರ್ತಾನೆ. ಸೊ ಕರ್ಮಾದಿಗೂ ಕೂಡ ನಾವು ನೋಡಬಹುದು ಹಿಂದೆಗಡೆ. ಅಂಡ್ ವಿಯರ್ಡ್ ಏನ್ ಅನಿಸ್ತು ಅಂದ್ರೆ ಇಲ್ಲಿ ಪೊಲೀಸ್ ಮೆನ್ ಗಳು ಕೂಡ ಬಂದು ರಾಯ ಹೆಲ್ಪ್ ಮಾಡ್ತಾ ಇದಾರೆ. ಬಿಕಾಸ್ ಇಲ್ಲಿ ಟೋನಿ ಇದಾನೆ. ಟೋನಿ ಇಸ್ ಸಮ್ವನ್ ರಾಯ ಕಡೆನೂ ಇರ್ತಾನೆ, ಅಲ್ಲಿ ಸಾಲ್ವಡರ್ ಕಡೆನೂ ಇರ್ತಾನೆ. ನನಗೆ ಅನ್ಸುತ್ತೆ ಇವನು ಸಾಲ್ವಡರ್ ಕಡೆನೆ, ಬಟ್ ಈಸ್ ವರ್ಕಿಂಗ್ ವಿತ್ ರಾಯ. ಬಿಕಾಸ್ ರಾಯ ಮತ್ತೆ ಸಾಲ್ವಡರ್ ನಾವು ಒಂದು ಯಾವ್ದ್ರಲ್ಲಿ ಈ ಸಾಂಗ್ ಅಲ್ಲಿ ನೋಡಿದ್ವಿ. ಸೊ ಡೀಲ್ ಮಾಡ್ಕೋತಾ ಇರ್ತಾರೆ ತಬಾಯಿ ಸಾಂಗ್ ಅಲ್ಲಿ. ಸೊ ದೇ ಬೋತ್ ಆರ್ ಪಾರ್ಟ್ನರ್ಡ್. ಎಲ್ಲರೂ ಮೂವಿ ಸೆಂಟ್ರಲ್ ಇವರಿಬ್ರು ದಂಧೆ ಒಟ್ಟಿಗೆ ಸೇರ್ಕೊಂಡು ದೇ ವಿಲ್ ಬಿ ಡೂಯಿಂಗ್ ದ ಇಲ್ಲಿಗಲ್ ಆಕ್ಟಿವಿಟೀಸ್. ಸೊ ಟೋನಿ ನಮ್ಗೆ ನೋಡಕ್ ಸಿಗ್ತಾ ಏನಂತ ನನ್ಗೆ ಅನ್ಸುತ್ತೆ. ಆಕ್ಷನ್ ಸೀನ್ ನಂಗೆ ಇಷ್ಟ ಆಯ್ತು ಇಲ್ಲಿ, ವಾಟ್ ದೇ ಹ್ಯಾವ್ ಡನ್. ದೆನ್ ಅದಾದ್ಮೇಲೆ ರಾಯದು ಒಂದು ಲುಕ್ ಬರುತ್ತೆ, ಈ ವೈಟ್ ಶರ್ಟ್ ಇದು ಸೇಮ್. ಆಮೇಲೆ ಇನ್ನೊಂದು ಶಾರ್ಟ್ ಬರುತ್ತೆ ಇದೇ ವೈಟ್ ಡ್ರೆಸ್ ಅಲ್ಲಿ. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ನೀವು ನೋಡಬಹುದು ಇಬ್ರು ಕೂತಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಅವ್ನ ಕೈಯಲ್ಲಿ ಲೆಫ್ಟ್ ಕೈಯಲ್ಲಿ ಜೋಳ ಇದೆ ಅಂಡ್ ರೈಟ್ ಕೈಯಲ್ಲಿ ಗ್ರೆನೇಡ್ ಇದೆ. ಅಂಡ್ ದಿಸ್ ಕ್ಯಾರೆಕ್ಟರ್ ಇಸ್ ರಾಯ. ಇಲ್ಲಿ ಬ್ಲೂ ಸ್ಕೇಲ್ ಪ್ಯಾಟರ್ನ್ ಏನಿದೆ, ಈ ಶರ್ಟ್ ಹಾಕೊಂಡು ಏನ್ ಕೂತಿಯಾನೆ ಇದು ರಾಯ. ಗ್ರೆನೇಡ್ ನ ಸೇಫ್ಟಿ ಪಿನ್ ಓಪನ್ ಮಾಡ್ತಾನೆ. ಅಷ್ಟು ಮಾತ್ರ ತೋರಿಸಿದಾರೆ ಇಲ್ಲಿ ನಡೆದ ಸೀಕ್ವೆನ್ಸ್ ನ ನಮ್ಗೆ ಟೀಸರ್ ಅಲ್ಲಿ ಕೂಡ ತೋರಿಸಿದ್ರು. ದ ಎಕ್ಸ್ಟೆಂಡೆಡ್ ವರ್ಷನ್. ರಾಯಂಗೆ ಸ್ವಲ್ಪ ಉದ್ದ ಕೂದಲಿದೆ, ಡ್ರೆಡ್ ಲಾಕ್ಸ್ ಇದೆ. ಅಂಡ್ ಈಸ್ ಫೈಟಿಂಗ್. ಆ ಚೈನ್ಸ್ ಏನಿದೆ ಕಾರಲ್ಲಿ ಏನಿತ್ತು ಚೈನ್ ಕೈಯಲ್ಲಿ, ಅದೇ ಚೈನ್ ಮತ್ತೆ ಅದೇ ಉಂಗುರಗಳು ನೀವು ಇಲ್ಲಿ ನೋಡಬಹುದು ಸೇಮ್. ಅಂಡ್ ಏನು ಬೇಡ ಅವ್ನ ಟೀ ಶರ್ಟ್ ಪ್ಯಾಟರ್ನ್ ನೋಡಬಹುದು ನೀವು. ಆ ಸ್ಕೇಲ್ ಪ್ಯಾಟರ್ನ್ ಏನಿದೆ ಕಾರಲ್ಲಿ ಕೂತಿರೋದು ರಾಯ ಅಂತಾನೆ ಕನ್ಫರ್ಮ್ ಆಗುತ್ತೆ. ಇದು ಕೂಡ ಅಲ್ಲೇ ನಡೆಯೋ ಶಾರ್ಟ್. ಅಂಡ್ ರಾಯ ಹಿಂದೆಗಡೆ ನೋಡಬಹುದು ನೀವು. ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಆ ತಳ್ಳಗಾಡಿ ಹಿಂದೆಗಡೆ ಏನಿದೆ ಅಲ್ಲಿ ಜೋಳ ಇಟ್ಟಿದ್ದಾರೆ. ಈ ಸರ್ಕಸ್ ಅಲ್ಲಿ ತುಂಬಾ ಅಟ್ಯಾಕ್ಸ್ ಗಳು ನಡೆಯೋ ಶಾರ್ಟ್ ಗಳು ಹಾಕಿದ್ದಾರೆ ಇಲ್ಲಿ. ಆ ಶಾರ್ಟ್ ಗಳು ನೀವು ನೋಡಬಹುದು. ಒಂದು ಟೀಸರ್ ಅಲ್ಲಿ ಕೂಡ ಇತ್ತು, ಆ ಕ್ಲೌನ್ ನ ಚುಚ್ಚಿ ಆ ಗ್ಲಾಸ್ ಮೇಲೆ ಎಳ್ಕೊಂಡು ಹೋಗ್ತಾನೆ ಕತ್ತನ. ನೀವು ಅದ್ ನೋಡೇ ಇರ್ತೀರಾ. ಅದು ಕೂಡ ಈ ಸರ್ಕಸ್ ಅಲ್ಲಿ ಅಟ್ಯಾಕ್ ಆದಾಗ ಬರೋ ಶಾರ್ಟ್. ಸರ್ಕಸ್ ಅಲ್ಲಿ ಅಟ್ಯಾಕ್ ಆಗಿರೋ ಶಾರ್ಟ್ಸ್ ಟೀಸರ್ ಅಲ್ಲಿ ಮತ್ತೆ ಟ್ರೈಲರ್ ಅಲ್ಲಿ ತುಂಬಾನೇ ಇದೆ. ಅದ್ ನೆಕ್ಸ್ಟ್ ನೋಡಬಹುದು ನೀವು. ಅದೇ ಸರ್ಕಸ್ ಅದೇ ಫೈಟಿಂಗ್ ಸೀನ್ ಅಲ್ಲಿ ಅನ್ಕೋತೀನಿ. ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸರ್ಕಸ್ ಪೋಸ್ಟರ್ ಗಳು ಹಾಕಿದ್ದಾರೆ. ರಾಯ ಹಿಂದೆ ಗ್ರೆನೇಡ್ ನ ಬಿಸಾಕಿ ಮುಂದೆ ಬರ್ತಾ ಇದ್ದಾನೆ. ಸೊ ಅಲ್ಲಿ ಮ್ಯಾಸಿವ್ ಎಕ್ಸ್ಪ್ಲೋಷನ್ ಆಗುತ್ತೆ. ದೆನ್ ನೆಕ್ಸ್ಟ್ ಶಾಟ್ ನೀವು ನೋಡಿದ್ರೆ ನಮ್ಗೆ ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಕಾಣಿಸ್ಕೊಳ್ಳುತ್ತೆ, ವಿಚ್ ಶಿ ಇಸ್ ಪ್ಲೇಯಿಂಗ್ ಮೆಲಿಸಾ. ಅನ್ನೋ ಕ್ಯಾರೆಕ್ಟರ್ ರುಕ್ಮಿಣಿ ವಸಂತ್ ಅವ್ರು ಪ್ಲೇ ಮಾಡ್ತಾ ಇದಾರೆ. ಮೆಲಿಸಾ ಗನ್ ಎತ್ತಿ ಮುಂದೆ ಇರೋ ಹುಡುಗಿ ಮೇಲೆ ಪಾಯಿಂಟ್ ಮಾಡ್ತಾಳೆ. ಅಂಡ್ ಇದು ನಡಿಬೇಕಾದ್ರೆ ಒಂದು ಡೈಲಾಗ್ಸ್ ಬರುತ್ತೆ, ಫಸ್ಟ್ ಅದನ್ನ ಕೇಳಿಸ್ಕೊಂಡ್ಬಿಡಿ. Who the hell are you?
I'm regular. ನಾ ಡೈಲಾಗ್ ಕೇಳಿಸ್ಕೊಂಡ್ರಿ ನೀವು, ಮೆಲಿಸಾ ಏನಕ್ಕೆ ಗನ್ ಪಾಯಿಂಟ್ ಮಾಡ್ತಾ ಇಲ್ಲ ಅವಳ ಮೇಲೆ ಅಂದ್ರೆ, ಬಿಕಾಸ್ ನೀವು ಇದೇ ಟ್ರೈಲರ್ ಅಲ್ಲಿ ಮುಂದೆ ಒಂದು ಸೀನ್ ಅಲ್ಲಿ ನೋಡ್ಬೋದು, ಇದೇ ಬ್ಯಾಕ್ ಡ್ರಾಪ್ ಇರುತ್ತೆ. ಇವಾಗ ಈ ಸೀನ್ ಫಸ್ಟ್ ಈ ಸೀನ್ ನೋಡ್ಕೊಳ್ಳಿ, ರಾಯನ್ ಬ್ಯಾಕ್ ಡ್ರಾಪ್ ನೋಡ್ಕೊಳ್ಳಿ, ಸ್ಮೋಕ್ ಮಾಡ್ತಾ ಅಲ್ಲಿ ಬರ್ತಾ ಇದ್ದಾನೆ, ಅವ್ನು ಸೇಮ್ ಕಾಸ್ಟ್ಯೂಮ್ ಅಲ್ಲಿ ಇದ್ದಾನೆ. ಅಂಡ್ ಇಲ್ಲಿ ಮೆಲಿಸಾ ಕ್ಯಾರೆಕ್ಟರ್ ಬಂದಾಗೂ ಕೂಡ ನಡ್ಕೊಂಡ್ ಬರ್ಬೇಕಾದ್ರೆ ನೋಡ್ಬೋದು, ಇಬ್ರು ಸೇಮ್ ಕಾಸ್ಟ್ಯೂಮ್ಸ್ ಅಲ್ಲೇ ಇದಾರೆ. ಅಂಡ್ ಬ್ಯಾಕ್ ಡ್ರಾಪ್ ಅದೇ ಸೇಮ್ ಇದೆ. ಅವಳು ಗನ್ ಪಾಯಿಂಟ್ ಏನಕ್ಕೆ ಅವಳ ಮೇಲೆ ಮಾಡ್ತಾ ಇದ್ದಾಳೆ ಮೆಲಿಸಾ ಅಂದ್ರೆ, ಇದೇ ಬ್ಯಾಕ್ ಡ್ರಾಪ್ ಅಲ್ಲಿ ರಾಯನ್ ಮೇಲೆ ಟಿಕೆಟ್ ಬಂದು ಅಟ್ಯಾಕ್ ಮಾಡ್ತಾನೆ. ಟಿಕೆಟ್ ಬಂದು ಏನ್ ಅಟ್ಯಾಕ್ ಮಾಡ್ತಾನೆ ಅದು ಸೇಮ್ ಬ್ಯಾಕ್ ಡ್ರಾಪ್ ಆಗಿರುತ್ತೆ. ಅಂಡ್ ರಾಯನ್ ಮೇಲೆ ತುಂಬಾನೇ ಅಟ್ಯಾಕ್ಸ್ ಗಳು ನಡೀತಿರುತ್ತೆ. ಸೊ ಇವಳನ್ನು ನೋಡಿದಾಗ ಮೆಲಿಸಾ ಬಂದು ಶಿ ಕೇರ್ಸ್ ಅಬೌಟ್ ರಾಯ ಮೇಲೆ ಸ್ವಲ್ಪ ಕನ್ಸರ್ನ್ ಇದೆ ಇವಳಿಗೆ. ಸೊ ಶಿ ಇಸ್ ಪ್ರೊಟೆಕ್ಟಿಂಗ್ ರಾಯ ಹಿಯರ್, ನನಗೆ ಹಂಗ ಅನಿಸ್ತಿದೆ. ಅಂಡ್ ಇದಾದ್ಮೇಲೆ ನೆಕ್ಸ್ಟ್ ಅಂಡ್ ಯು ಕ್ಯಾನ್ ಸಿ ಎಲಿಜಬೆತ್ ವಿತ್ ದಿಸ್ ಡೈಲಾಗ್. ಈ ಡೈಲಾಗ್ ಹೇಳ್ತಾಳೆ ಎಲಿಜಬೆತ್, ದ ಪರ್ಫಾರ್ಮೆನ್ಸ್ ಆಫ್ ಹುಮಾ ಕುರೇಶಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಈ ಡೈಲಾಗ್ ಆಬ್ವಿಯಸ್ಲಿ ರಾಯಂಗೆ ಹೇಳ್ತಿರ್ತಾಳೆ. ನೆಕ್ಸ್ಟ್ ಶಾಟ್ ನೀವು ನೋಡಬಹುದು, 4 ಕಾರ್ ಹೋಗ್ತಿದೆ ಒಂದು ಕಾಡ್ ಪ್ರದೇಶದಲ್ಲಿ. ಅಂಡ್ ಐ ಥಿಂಕ್ ಕಾರ್ ಚೇಸ್ ಸೀನ್ ಆಗಿರುತ್ತೆ, ಕಾರ್ ಪರ್ಸ್ಯೂಟ್. ಇದಾದ್ಮೇಲೆ ರೆಬೆಕಾ ಡೈಲಾಗ್ ಬರುತ್ತೆ. This was supposed to be my fucking fairy. ಸೊ ಈ ಡೈಲಾಗ್ ಆಗ್ಲೇ ರಾಯ ನಾನು ಹೇಳಿದ್ದೆ, ವಯಸ್ಸಾದಾಗ ಒಂದ್ ಮಾತು ಹೇಳಿರ್ತಾನೆ, ಅದಕ್ಕೆ ಮತ್ತೆ ಇದಕ್ಕೆ ಸಿಂಕ್ ಆಗ್ತಿದೆ. ರಾಯಾಗೆ ಯಾರ ಮೇಲೂ ಪ್ರೀತಿ ಇಲ್ಲ ಅಷ್ಟೇ. ಅಂಡ್ ನೆಕ್ಸ್ಟ್ ಸೀನ್ ನೀವು ನೋಡ್ಬೋದು, ಗಂಗಾ ಬರ್ತಾಳೆ. ಅಂಡ್ ಈ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಿದ್ರೆ ರಾಯ ಗ್ಯಾಂಗ್ ಅವ್ರ ಇಬ್ರು ಇದಾರೆ. ಅಂಡ್ 3 ಬಾಡಿ ನೇತಾಕಿದ್ದಾರೆ. ಸ್ಟಿಲ್ ದೇ ಆರ್ ಅಲೈವ್. 3 ಜನನು ಬದುಕಿದಾರೆ ಇನ್ನು. ಅದರಲ್ಲಿ ಮಿಡ್ಲ್ ಇರೋನ್ನ ಉಲ್ಟಾ ನೇತಾಕಿದ್ದಾರೆ. ಅಂಡ್ ಇಬ್ರನ್ನ ಕೈ ನೇತಾಕಿ ಮೇಲ್ ಕಟ್ಟಿದ್ದಾರೆ. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಸೀನ್ ನಾವು ಬಂದ್ರೆ, ಈ ಪರ್ಟಿಕ್ಯುಲರ್ ಈ ಸೀನು ಅಂದ್ರೆ ಈ ರಾಯ ಇಲ್ಲಿ ನೇಕೆಡ್ ಆಗಿದ್ದಾನೆ, ಸ್ಕ್ರೀನ್ ನೇ ಏನು ದೋತಿಯಾಗಿ ಯೂಸ್ ಮಾಡ್ಕೋತಾ ಇದ್ದಾನೆ. ಈ ಹೇರ್ ಸ್ಟೈಲ್ ಏನಿದೆ ಅಂದ್ರೆ ಅಷ್ಟು ಉದ್ದಾನೂ ಇಲ್ಲ, ಈ ಮುಲೆಟ್ ಅಂಡರ್ ಕಟ್ ಏನಿತ್ತು ಅದು ಇಲ್ಲ, ಲೈಕ್ ಮೀಡಿಯಂ ಆಗಿದೆ ಹೇರ್. ಈ ಹೇರ್ ಸ್ಟೈಲ್ ಬಂದಾಗೆಲ್ಲ ರಾಯ ಬರೀ ಚೈನಾ ಅಲ್ಲೇ ಇರ್ತಾನೆ. ಅಂದ್ರೆ ಈ ಬ್ಯಾಕ್ ಡ್ರಾಪ್ ಅಲ್ಲೆಲ್ಲ ಈ ಚೈನಾನೇ ಕಾಣಿಸುತ್ತೆ ನನಗೆ. ಅಂಡ್ ಇದ್ರ ನೆಕ್ಸ್ಟ್ ಶಾಟ್ ನೀವು ಏನ್ ನೋಡ್ತೀರಾ, ಅದೇ ಚೈನೀಸ್ ಪೀಪಲ್ ರಾಯ ಮೇಲೆ ಬಂದು ಅಟ್ಯಾಕ್ ಮಾಡ್ತಾ ಇದಾರೆ. ಅಂಡ್ ಅದ್ರ ನೆಕ್ಸ್ಟ್ ಶಾಟ್ ಮತ್ತೆ ಸರ್ಕಸ್ ಅಲ್ಲಿ ಏನ್ ಅಟ್ಯಾಕ್ ಆಗಿರುತ್ತೆ ಆ ಶಾಟ್ ಬರುತ್ತೆ. ದೆನ್ ಅಗೇನ್ ಲೇಡೀಸ್ ಅಂಡ್ ಲೇಡೀಸ್ ಅಲ್ಲಿ ಏನ್ ಬಂದಿತ್ತು ಫೈಟಿಂಗ್ ಸೀಕ್ವೆನ್ಸ್ ಅದನ್ನ ತೋರಿಸ್ತಾರೆ. ಅಂಡ್ ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸೆಲ್ವೆಡೋರ್ ಗ್ಯಾಂಗ್ ಅಲ್ಲಿ ಲೇಡೀಸ್ ತೋರಿಸಿದೆ ನಾನು ಆಗ್ಲೇ, ಇಲ್ಲೂ ಲೇಡೀಸ್ ಇದಾರೆ. ಅಂಡ್ ಅದನ್ನು ವೆಲ್ ಟ್ರೈನ್ಡ್ ಲೇಡೀಸ್ ಕೂಡ ಏನ್ ಕಮ್ಮಿ ಇಲ್ಲ ಅನ್ನೋದೊಂದು ತೋರಿಸಿದ್ದಾರೆ. ಅಂಡ್ ಗೀತು ಮೋಹನ್ ದಾಸ್ ಫ್ಯಾಬುಲಸ್ ಜಾಬ್ ಹಿಯರ್. ಅಂಡ್ ಜೆಂಡರ್ ಈಕ್ವಾಲಿಟಿ ತೋರಿಸಿದ್ದಾರೆ, ಇಲ್ಲಿ ಭೇದ ಭಾವ ಮಾಡಿಲ್ಲ. ಅಂಡ್ ಇದ್ರ ನೆಕ್ಸ್ಟ್ ಶಾಟ್ ಇಟ್ಸ್ ಅಮೇಸಿಂಗ್, ನೆಕ್ಸ್ಟ್ ಲೆವೆಲ್ ಹೋಗ್ಯಾರ ಆಕ್ಷನ್ಸ್ ಅಲ್ಲಿ. ಅಂಡ್ ಇದ್ರ ಬ್ಯಾಕ್ ಡ್ರಾಪ್ ಕೂಡ ರೆಸ್ಟೋ ಬಾರ್ ಇದ್ದಂಗಿದೆ. ಅಂಡ್ ಅಗೇನ್ ನಾನು ಆ ಬ್ಯಾಕ್ ಡ್ರಾಪ್ ಅವಲ್ಲೇ ಏನ್ ಹೇಳಿದ್ದೆ, ಚೈನಾ ಬ್ಯಾಕ್ ಡ್ರಾಪ್ ಅದು ಬರುತ್ತೆ. ಅಂಡ್ ಇದು ಟೀಸರ್ ಅಲ್ಲಿ ಕೂಡ ಇತ್ತು, ಒಂದ್ 2-3 ಶಾರ್ಟ್ ಇದ್ರದ್ದು. ಅಂಡ್ ಇಲ್ಲಿ ನೋಡಬಹುದು ಅದೇ ಸ್ಕ್ರೀನ್ ಆಗ್ಲೇ ಪಂಚಾಗಿ ಯೂಸ್ ಮಾಡ್ತಾ ರಾಯ. ಅಂಡ್ ಅದನ್ನ ಮತ್ತೆ ಇನ್ನೂ ಎತ್ತಿ ಮೇಲ್ ಕಟ್ಕೋತಾನೆ. ಮತ್ತೆ ವಿಲ್ ಸಿ ಇಲ್ಲೊಂದಷ್ಟು ಜನ ಕೂರಿಸಿ ರಾಯ ಶೂಟ್ ಮಾಡ್ತಾ ಇದ್ದಾನೆ. ದೆನ್ ನಾನು ಆಗ್ಲೇ ಒಂದು ಶಾರ್ಟ್ ಹೇಳಿದೆ ನಿಮ್ಗೆ, ವೈಟ್ ಶರ್ಟ್ ಅಲ್ಲಿ ಯಾರಿಗೋ ಈಸ್ ಜಸ್ಟ್ ಲುಕಿಂಗ್ ಅಟ್ ಸಮ್ ಒನ್ ಅಂತ, ಅದೇ ಸೀನ್ ಇದು. ಅಂಡ್ ಇಲ್ಲಿ ಯಾರಿಗೋ ಸಾಯ್ಸಕ್ಕೆ ಅಂತಾನೆ ಬಂದಿಯಾನ ಅವನು. ಅಂಡ್ ಈಸ್ ಕಿಲಿಂಗ್ ದಟ್ ಪರ್ಸನ್. ಅಂಡ್ ಇದ್ರ ನೆಕ್ಸ್ಟ್ ಸೀನ್ ನೀವು ನೋಡಬಹುದು, ಯಾರೋ ಇಬ್ರು ಕಾರಲ್ಲಿ ಕೂತಿದ್ದಾರೆ, ಮುಂದೆ ಒಂದು ಕಾರ್ ಬ್ಲಾಸ್ಟ್ ಆಗ್ತಿದೆ. ಅಂಡ್ 3 ಜನ ಆ ಕಾರ್ ಪಕ್ಕದಲ್ಲಿ ನಿಂತಿದ್ದಾರೆ, ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಕಾರ್ ಒಳಗಿಂದ. ನೆಕ್ಸ್ಟ್ ಫ್ರೇಮ್ ಅಲ್ಲೇ ನೀವು ನೋಡಬಹುದು ಬ್ಲಾಸ್ಟ್ ಆಗ್ತಿದೆ ಕಾರ್. ಅಂಡ್ ಈ ಬ್ಲಾಸ್ಟ್ ಆಗಾದ್ಮೇಲೆ ನೆಕ್ಸ್ಟ್ ಶಾಟ್ ತೋರಿಸ್ತಾರೆ, ನೀವು ಇಲ್ಲಿ ನೋಡಬಹುದು ಕಾರ್ ಬ್ಲಾಸ್ಟ್ ಆಗಿದೆ. ಅಂಡ್ ಅವ್ರು 3 ಜನ ಲಾಚೆ ಏನ್ ನಿಂತಿದ್ರು ಕೆಳಗ್ ಬಿದ್ದಿದ್ದಾರೆ. ಅಂಡ್ ಯು ಕ್ಯಾನ್ ಸಿ ದೆಮ್ ಮೂವಿಂಗ್, ಅವ್ರು ಇನ್ನು ಮೂವ್ ಆಗ್ತಾ ಇದಾರೆ. ಸೊ ದೇ ಆರ್ ಸ್ಟಿಲ್ ಅಲೈವ್. ಈ ಕಾರ್ ಬ್ಲಾಸ್ಟ್ ಬಂದು ಪ್ಯಾರಾ ಐಸೋ ಅಂತ ಕ್ಲಬ್ ಏನ್ ಆಗ್ಲೇ ತೋರಿಸಿದ್ದೆ ನಾನು, ಅದೇ ಕ್ಲಬ್ ಮುಂದೆ ನಡೀತಿದೆ. ನೀವು ಹಿಂದೆ ಬ್ಯಾಕ್ ಡ್ರಾಪ್ ಅಲ್ಲಿ ನೋಡಬಹುದು ಪ್ಯಾರಾ ಐಸೋ ಅಂತ ಬರ್ತಿದೆ. ಅಂಡ್ ಈ ಮೂವಿಲ್ ತುಂಬಾನೇ ಕಾರ್ ಬ್ಲಾಸ್ಟ್ ಸೀನ್ ಗಳು ತೋರಿಸಿದ್ದಾರೆ, ತುಂಬಾನೇ ಇದೆ ಕಾರ್ ಬ್ಲಾಸ್ಟ್ ಆಗೋದು. ದೆನ್ ಅಗೇನ್ ನೆಕ್ಸ್ಟ್ ಶಾಟ್ ಅಲ್ಲಿ ರಾಯ ಪಂಚ ಕಟ್ಕೋತಾ ಇದ್ದಾನೆ, ಅದೇ ಸೇಮ್ ಚೈನಾ ಏನ್ ನಡೆಯುತ್ತೆ ಅಂತ ಹೇಳಿದೆ ಆ ಫೈಟಿಂಗ್ ಸೀಕ್ವೆನ್ಸ್. ಇಲ್ಲಿ ಬರೀ ಆಕ್ಷನ್ ಸೀಕ್ವೆನ್ಸ್ ಗಳು ಒಂದಷ್ಟು ಎತ್ತಿ ಒಂದ್ ಕಡೆ ಅಲೈನ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ರಾಯದು ನೇಕೆಡ್ ಸೀನ್ ನೋಡ್ತೀವಿ, ಅಲ್ಲಲ್ಲಿ ಕೂಡ ನೋಡಿದ್ವಿ ರಣವೀರ್ ಕಪೂರ್ ಅವರದು. ಅಂಡ್ ಈ ಸೀನ್ ನೋಡಾದ್ಮೇಲೆ ಸಂದೀಪ್ ರೆಡ್ಡಿ ವಾಂಗ ಅಂತೂ ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡ್ತಿರ್ತಾರೆ, ಹಿ ವಿಲ್ ಬಿ ಶಾಕ್. ಅಂಡ್ ಈ ತರ ಸೀನು ಲೇಡಿ ಡೈರೆಕ್ಟರ್ ಮಾಡ್ತಾ ಇದ್ದಾರೆ. ಅಂಡ್ ಒಂದ್ ಕಡೆ ಶಾಕ್ ಅನ್ನೋಕ್ಕಿಂತ ಲೈಕ್ ಹಿ ವಿಲ್ ಫೀಲ್ ಹ್ಯಾಪಿ, ಬಿಕಾಸ್ ಸಂದೀಪ್ ರೆಡ್ಡಿ ವಾಂಗ ಈ ತರ ಸೀನ್ಸ್ ಗಳನ್ನ ಅವ್ರ ಮೂವಿಯಲ್ಲಿ ನೋಡಕ್ ಇಷ್ಟಪಡ್ತಾರೆ. ಬಟ್ ಸೆನ್ಸರ್ ಬೋರ್ಡ್ ಗಳು ಅದು ತುಂಬಾ ಕಟ್ ಮಾಡ್ತಾರೆ ಅಂತ, ಅದು ಬೇರೆನೇ ಇಶ್ಯೂಸ್ ಇದೆ ಅದು. ಅಂಡ್ ಈ ಶಾಟ್ ನೋಡಾದ್ಮೇಲೆ ನನ್ಗೂ ಅಷ್ಟೇ ದೇ ಆರ್ ಬ್ರೇಕಿಂಗ್ ದ ಬ್ಯಾರಿಯರ್ಸ್ ಅನ್ನಿಸ್ತು. ಅಂಡ್ ಇವಾಗ ಈ ಸೀನ್ ನೋಡಿದವ್ರು ತುಂಬಾ ಮಾತಾಡ್ತಾರೆ. ನೀವು ಯೂಶಲಿ ಹಳೆ ನಮ್ಮ ಉಪ್ಪಿ ಸರ್ ಅವ್ರು ಡೈರೆಕ್ಟ್ ಮಾಡಿರೋ ಮೂವಿ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಅದರಲ್ಲೂ ಅಷ್ಟೇ ಉಪೇಂದ್ರ ಅವರು ವಿಚಿತ್ರವಾಗಿ ಗೆಟಪ್ಸ್ ಗಳೆಲ್ಲ ಹಾಕ್ತಾರೆ. ಅದು ನೋಡಿದಾಗ ಆ ಟೈಮ್ ಅಲ್ಲಿ ಎಲ್ಲರೂ ಉಪ್ಪಿ ಸರ್ನ ಏನಪ್ಪಾ ಈ ತರ ಮಾಡ್ತಾ ಇದಾರೆ ಅಂತ ಹೇಳಿದ್ರು. ಅಂಡ್ ಅದಕ್ಕೆ ರಾಯದು ರಿಪ್ಲೈ ಕೂಡ ಬರುತ್ತೆ.
ದೆನ್ ಇಲ್ಲಿ ಇಬ್ರು ವೆಪನ್ಸ್ ಯೂಸ್ ಮಾಡಿ ದೇ ಆರ್ ಫೈರಿಂಗ್. ಒಂದ್ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕಂದ್ರೆ ಈ ಜನ ಮುಖಕ್ಕೆ ಬಟ್ಟೆ ಕಟ್ಕೊಂಡ್ ಬಂದಿದ್ದಾರೆ ಅಂಡ್ ಇವ್ರಿಬ್ರು ಇಲ್ಲಿ ಈ ತರ ಬಟ್ಟೆ ಕಟ್ಕೊಂಡ್ ಬಂದಿರೋರು ಫುಲ್ ಟಿಕೆಟ್ ಏನಿದಾನೆ ಅವ್ರ ಗ್ಯಾಂಗ್ ಅವರು ಅಂತ ನನಗನ್ಸುತ್ತೆ. ಅಂಡ್ ಇವ್ನು ನೋಡ್ಬೋದು ರಾಕೆಟ್ ಲಾಂಚರ್ ಯೂಸ್ ಮಾಡ್ತಾ ಇದ್ದಾನೆ ಅಂಡ್ ಆ ಕಡೆ AK-47 ಯೂಸ್ ಮಾಡ್ತಾ ಇದ್ದಾನೆ. ಸೊ ಇದು ಬಂದು ರಾಯ ಮೇಲೆ ಅಟ್ಯಾಕ್ ಮಾಡ್ತಿರೋದು ಇವರು. ಸೊ ಇವ್ನು AK-47 ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಫಾರ್ವರ್ಡ್ ಮೂವ್ ಆಗಿದೆ. ಅಂಡ್ ಇವ್ರು ಇಲ್ಲಿ ರಾಯಾಗ್ ಅಟ್ಯಾಕ್ ಮಾಡಬೇಕಾದ್ರೆ ಟೀಸರ್ ಅಲ್ಲಿ ಇನ್ನೊಂದು 2 ಶಾಟ್ ಎಕ್ಸ್ಟ್ರಾ ತೋರಿಸ್ತಾರೆ. ಸೊ ಇಲ್ಲಿ ಕಾರ್ ಏನ್ ಬ್ಲಾಸ್ಟ್ ಆಗ್ತಿದೆ ಇದ್ರ ಫ್ರಂಟ್ ವ್ಯೂ ನ ನಾವು ಟೀಸರ್ ಅಲ್ಲಿ ನೋಡಬಹುದು. ಅಂಡ್ ನೀವು ಈ ರೆಡ್ ಕಾರ್ ಏನ್ ನೋಡ್ತಾ ಇರಾ ಇಟ್ ಈಸ್ ಶೆವೆಲಿ ಕಾರ್ ಏನಿದೆ 1970 ಮಾಡೆಲ್. ಅಂಡ್ ಅದೇ ಕಾರ್ ಬ್ಯಾಕ್ ಸೈಡ್ ಪಾರ್ಟ್ ನ ನೀವು ಟೀಸರ್ ಶಾಟ್ ಅಲ್ಲಿ ನೋಡಬಹುದು. ಆರ್ಚ್ ಟೈಪ್ ಗ್ಯಾಲರಿ ಏನಿತ್ತು ಹಳೆ ಸೀನ್ ಅಲ್ಲಿ ಅದೇ ಆರ್ಚ್ ಟೈಪ್ ಗ್ಯಾಲರಿ ಇಲ್ಲೂ ಕಾಣಿಸ್ತಿದೆ. ಬಟ್ ಇಲ್ಲಿ ಒಂದ್ ಚೇಂಜಸ್ ಏನಂದ್ರೆ ಟೈಮ್ ಚೇಂಜ್ ಆಗಿದೆ. ಅಲ್ಲಿ ಮುಂಚೆ ಚರ್ಚ್ ಇತ್ತು, ಇಲ್ಲಿ ಚರ್ಚ್ ಇಲ್ಲ. ಸೊ ಟೈಮ್ ಚೇಂಜ್ ಆಗಿದೆ, ಜಾಗ ಚೇಂಜ್ ಆಗಿದೆ, ಅಂದ್ರೆ ಡೆವಲಪ್ ಆಗಿದೆ ಜಾಗ ತುಂಬಾ. ನೆಕ್ಸ್ಟ್ ಶಾಟ್ ಅಲ್ಲಿ ರಾಯ ತುಂಬಾ ಫ್ರಸ್ಟ್ರೇಟ್ ಆಗಿ ಅನ್ಸುತ್ತೆ, ಅವ್ನಿಗೇನೋ ಕಾಡ್ತಿದೆ. ಸೊ ಕೋಪದಲ್ಲಿ ಮಿರರ್ ಹೊಡೆದಾಕಿಯಾನೆ, ಅವ್ನ ಕೈ ಫುಲ್ ಬ್ಲಡ್ ಆಗಿದೆ. ಅಂಡ್ ಇದ್ರ ನೆಕ್ಸ್ಟ್ ಶಾಟ್ ನಾಡಿಯ ಸೀನ್ ಬಂದಾಗ ನೋಡ್ಬೋದು ಮಿರರ್ ಅಲ್ಲಿ ರಿಫ್ಲೆಕ್ಷನ್. ಆಗ್ಲೇ ಟಿಕೆಟ್ ಬಂದ್ ನಾನ್ ನಿಂಗ್ ಬಿಟ್ಟು ಹೋಗಲ್ಲ ಅಂತ ಏನು ಹೇಳ್ತಿದ್ದ ಅವಾಗ್ಲೇ ನಡೆಯೋ ಸೀನ್ ಇದೆ. ಆ ಮಿರರ್ ಅಲ್ಲಿ ಟಿಕೆಟ್ ರಿಫ್ಲೆಕ್ಷನ್ ಕಾಣಿಸ್ತಿರ್ಬೋದು. ಕಿಯಾರಾ ಅಡ್ವಾನಿ ಅವ್ರ ಆಕ್ಟಿಂಗ್ ಇಲ್ಲಿ ಮೆಚ್ಚಲೇಬೇಕು, ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸಿ ಹರ್ ಲುಕ್, ಅವ್ಳ ಲುಕ್ ನೋಡ್ಬೋದು ನೀವು ನಾಡಿಯಾದು. ಶಿ ಈಸ್ ಇನ್ ಟು ಸಮಥಿಂಗ್. ನೀವು ಇಷ್ಟೊತ್ತು ಏನೇನ್ ನೋಡಿದ್ವಿ, ರಾಯ ಏನೇನೆಲ್ಲ ಮಾಡಿಯಾನೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವಳು ಶಿ ವಾಂಟ್ಸ್ ಟು ಟೇಕ್ ಅ ರಿವೆಂಜ್, ಆಲ್ ವೆಂಜನ್ಸ್. ಎಲ್ಲ ವುಮೆನ್ಸ್ ಇದರಲ್ಲಿ ದೇ ಆರ್ ಅಗೇನ್ಸ್ಟ್ ರಾಯ. ಆಗ್ಲೇ ಅಳ್ತಿರ್ತಾಳೆ. ಅಂಡ್ ಇದ್ರಲ್ಲಿ ನೋಡ್ಬೋದು ನೀವು ಅವಳನ್ನ ಸೈಕೋಟಿಕ್ ಲುಕ್ ಅಲ್ಲಿ. ಶಿ ನೋಸ್ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್. ಅಂಡ್ ಅದ್ರ ನೆಕ್ಸ್ಟ್ ಶಾಟ್ ಬಂದು ಅವ್ರ ಗಾಡ್ ಮೇರಿ ತೋರಿಸ್ತಾರೆ, ಅದ್ರ ಮುಂದೆ ಕ್ಯಾಂಡಲ್ಸ್ ಆನ್ ಆಗುತ್ತೆ. ಅಂಡ್ ಅಗೇನ್ ಈ ಸರ್ಕಸ್ ಎಂಟ್ರೆನ್ಸ್ ಶಾಟ್ ತೋರಿಸ್ತಾರೆ. ಅಂಡ್ ನೆಕ್ಸ್ಟ್ ರಾಯ ಕೆಳಗ್ ಬಿದ್ದಿರೋ ಆಲ್ಕೋಹಾಲ್ ಬಿಡ್ತಿಲ್ಲ, ಅದನ್ನು ಕುಡಿತಾ ಅವನು ಅಷ್ಟು ಸೈಕೋಟಿಕ್ ಆಗಿ. ಏನಂದ್ರೆ ಅವ್ನ ತಲೆಯಲ್ಲಿ ಹ್ಯಾಸ್ ಸಮಥಿಂಗ್, ಅವನೇನೋ ತಪ್ಪು ಮಾಡಿಯಾನ ಏನು, ಅವ್ನಿಗೇನೋ ಕಾಡ್ತಿದೆ ಒಟ್ನಲ್ಲಿ. ಅಗೇನ್ ಇಲ್ಲಿ ಒಂದ್ ಬಿಯರ್ ಬಾಟಲ್ ಬೀಳುತ್ತೆ, ಆ ಶಾಟ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಎಲಿಜಬೆತ್ ನಗ್ತಾ ಇದ್ದಾಳೆ. ಕಾರ್ ವೈಪರ್ ನ ನೋಡ್ಬೋದು ಅವಳು ಮುಂದೆ, ಕಾರ್ ಒಳಗಿದ್ದಾಳೆ. ಅಂಡ್ ಅಗೇನ್ ಆ ನಾಡಿಯಾ ವಿತ್ ದ ಟಾಯ್ ಕ್ಲಿಕಿಂಗ್, ಆ ಶಾಟ್ ತೋರಿಸ್ತಾರೆ. ಟಿಕೆಟ್ ಇಲ್ಲೂ ಇದಾನೆ ನೋಡ್ಬೋದು ನೀವು. ಶಿ ಇಸ್ ಲುಕಿಂಗ್ ಸೋ ಸ್ಕೇರಿ ಇನ್ ದಿಸ್ ಶಾಟ್. ಅಂಡ್ ಅಗೇನ್ ಆ ಫೆರಿಸ್ ವೀಲ್ ಏನಿತ್ತು ಸ್ಟಾರ್ಟಿಂಗ್ ಅಲ್ಲಿ ಐಸ್ ಅಲ್ಲಿ, ಅದು ಮತ್ತೆ ರಿವರ್ಸ್ ಮಾಡ್ಯಾರ ಶಾಟ್ ನ. ಅಂಡ್ ಅದಾದ್ಮೇಲೆ ಇಂಡಿಯನ್ ಕರೆನ್ಸಿ ₹2 ನೋಟ್ ತೋರಿಸ್ಯಾರ. ಯಾರೋ ₹2 ನೋಟ್ ನ ಏಳಿಸ್ತಾ ಯಾರ ಯಾರು ಅಂತ ನಾನು ಇದು ಆಮೇಲೆ ಹೇಳ್ತೀನಿ. ಈ ಶಾಟ್ ನ ಜ್ಞಾಪಕ ಇಟ್ಕೊಳ್ಳಿ. ₹20 ನೋಟ್ ನ ಬಂಡಲ್ ಗಳು ನೋಡ್ತಾ ಇದೀವಿ ನಾವು. ಅದ್ರ ಮೇಲೆ ನೋಡ್ಬೋದು ನೀವು ₹20 ಅಂತ ಬರ್ದಿದ್ದಾರೆ. ಇದ್ರ ಹಿಂದಿನ ಶಾಟ್ ಅಲ್ಲಿ ₹2 ಅಂತ ಬರ್ದಿದ್ದಾರೆ ಹಿಂದಿಯಲ್ಲಿ. ಅಂಡ್ ಇದಾದ್ಮೇಲೆ ಕೆಸಿನೋ ಚಿಪ್ ಗಳು ನೋಡ್ತಾ ಇದೀವಿ ನಾವಿಲ್ಲಿ. ಯಾರೋ ರಿವಾಲ್ವರ್ ನ ಟೇಬಲ್ ಮೇಲೆ ಸ್ಪಿನ್ ಮಾಡ್ತಾರೆ, ಆ ಶಾಟ್ ಬರುತ್ತೆ. ಅಂಡ್ ಅಗೇನ್ ಇಲ್ಲಿ ರಾಯ ಮುಂದೆ ಇರೋ ಕಾರ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ, ಶಾಟ್ ಹಾಕಿದ್ದಾರೆ. ದೆನ್ ಇದಾದ್ಮೇಲೆ ಅಗೇನ್ ಎಲಿಜಬೆತ್ ಕಾರಲ್ಲಿ ಇರೋ ಶಾಟ್ ಹಾಕಿದ್ದಾರೆ. ಅಂಡ್ ಅದಾದ್ಮೇಲೆ ನಮ್ಗೆ ಬರ್ತ್ಡೇ ಸ್ನೀಕ್ ಪಿಕ್ ಏನ್ ಬಿಟ್ಟಿದ್ರು ಅದರಲ್ಲಿ ಶಾಟ್ ಇತ್ತು. ಸೊ ಪ್ಯಾರೈಸೋ ಒಳಗೆ ನಡೀತಾ ಇರೋ ಶಾಟ್ ಇದು, ಅಂದ್ರೆ ಪಾರ್ಟಿ ಶಾಟ್. ಅಂಡ್ ಅದಾದ್ಮೇಲೆ ನಮ್ಗೆ ನಾವು ಟೀಸರ್ ಅಲ್ಲಿ ಕೂಡ ಈ ಟೈಮರ್ ನ ನೋಡಿದೀವಿ, ಇದರಿಂದ ಬಾಂಬ್ ಫಿಕ್ಸ್ ಆಗಿರುತ್ತೆ. ಸೊ ಬಾಂಬ್ ಟೈಮರ್ ನ ತೋರಿಸ್ತಾರೆ ಇಲ್ಲಿ. ಅಂಡ್ ಆ ಕೆಸಿನೋದು ಒಂದು ಶಾಟ್ ಇದೆ, ಕೆಸಿನೋ ವಿತ್ ಕೆಸಿನೋ ಹೆಸರು. ವಿ ವಾಂಟ್ ಟು ಸಿ ಕೆಸಿನೋ ಆ ಪ್ಯಾರೈಸೋ ಏನಿತ್ತು ಅದನ್ನ ರೀಪ್ಲೇಸ್ ಆಗಿದ್ಯಾ ಅಥವಾ ಇದು ಬೇರೆ ಅದು ಬೇರೆನಾ ಅಂತ ನೋಡ್ಬೇಕಾಗತ್ತೆ. ದೆನ್ ನೆಕ್ಸ್ಟ್ ಶಾಟ್ ಅಲ್ಲಿ ವಿ ವಿಲ್ ಸಿ ರಾಯ ನಾವು ಆಗ್ಲೇ ಟೀಸರ್ ಅಲ್ಲಿ ಕೂಡ ನೋಡಿದ್ವಿ, ಇದ್ರಲ್ಲಿ ಕೂಡ ನಾನು ಅವಾಗ್ಲೇ ಹೇಳಿದೆ ರಾಯ ಚೈನಾ ಹೋಗಿರ್ತಾನೆ ಅಂತ. ರಾಯ ಲೆಫ್ಟ್ ಸೈಡ್ ನೋಡ್ಬೋದು ನೀವು, ಒಬ್ಬ ಚೈನೀಸ್ ವ್ಯಕ್ತಿ ಇದಾನೆ. ಈ ಚೈನೀಸ್ ವ್ಯಕ್ತಿನ ನಾವು ಟೀಸರ್ ಅಲ್ಲಿ ಕೂಡ ನೋಡಿರ್ತೀವಿ. ಅಂಡ್ ಇಲ್ಲೂ ಕೂಡ ನೋಡ್ಬೋದು ರಾಯ ಮುಖ ಫುಲ್ ಬ್ಲಡ್ ಆಗಿದೆ. ಅಂಡ್ ಇವ್ರ ಹಿಂದೆ ನೋಡ್ಬೋದು ನೀವು ಚೈನೀಸ್ ಲಯನ್ ಡ್ಯಾನ್ಸ್ ಆಗ್ತಿದೆ. ಸೊ ಇದು ಚೈನಲ್ಲಿ ತುಂಬಾ ಫೇಮಸ್. ಸೊ ಇದು ಚೈನಾನೇ ಆಗಿರುತ್ತೆ. ಇದಾದ್ಮೇಲೆ ಈ ಹುಡುಗನ್ ಶಾಟ್ ಬರುತ್ತೆ. ಈ ಹುಡುಗ ಬಂದು ನಿಮ್ಗೆ ಗೊತ್ತು ಟಿಕೆಟ್. ಅಂಡ್ ಇವನ್ ಕೈಯಲ್ಲಿ ನೀವು ಸರ್ಕಸ್ ಟಿಕೆಟ್ ನೋಡ್ಬೋದು. ಅಂಡ್ ಇವನ್ ಪಕ್ಕದಲ್ಲಿ ಒಂದು ಬಾಕ್ಸ್ ಕೂಡ ಇದೆ. ಅಂಡ್ ನೀವು ಇವನ್ ಮುಖನ ಬ್ಲರ್ ಮಾಡಿಯಾರ, ನೀವು ಪಾಸ್ ಮಾಡಿ ಫ್ರೇಮ್ ನ ನೋಡಿದ್ರೆ ಹಿ ಇಸ್ ಹ್ಯಾವಿಂಗ್ ಸಿಗರೇಟ್ ಇನ್ ಹಿಸ್ ಮೌತ್. ಅವ್ನ್ ಬಾಯಲ್ಲಿ ಸಿಗರೇಟ್ ಇದೆ. ಅಂಡ್ ಅವ್ನ ಕೈಯಲ್ಲಿ ಏನ್ ಹೋಲ್ಡ್ ಮಾಡಿಯಾನೆ ನಾನು ರಿಸರ್ಚ್ ಮಾಡಿ ನೋಡಿದಾಗ ಗೊತ್ತಾಯ್ತು, ವಿಂಟೇಜ್ ಲೈಟರ್ ಅಂತ ತೋರಿಸ್ತು, ಸಿಗರೇಟ್ ಲೈಟರ್, ರಾನ್ಸನ್ ಸಿಗರೇಟ್ ಲೈಟರ್ ಅಂತ ಇದೆ. ದೆನ್ ಈ ಶಾರ್ಟ್ ಆದ್ಮೇಲೆ ಮತ್ತೆ ನಾಡಿಯಾ ಶಾಟ್ ಬರುತ್ತೆ ಸೇಮ್. ಅಂಡ್ ಇದು ಕೆಸಿನೋ ರೋಲಿಟಿ ವೀಲ್ ಅಂತೀವಿ ನಾವು. ಸೊ ಅದನ್ನ ತೋರಿಸ್ಯಾರ, ಇದು ಟೀಸರ್ ಅಲ್ಲಿ ಕೂಡ ಇತ್ತು. ನೆಕ್ಸ್ಟ್ ಅವಾಗಲೇ ನಮ್ಗೆ ₹2 ₹2 ಏನ್ ತೋರಿಸಿದ್ರು ಹೇಳಿಸ್ಕೋತಾ ಇರೋದು, ಅದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಶಾಟ್ ಬರುತ್ತಿದ್ದು. ಆ ₹2 ಡಬ್ಬದಲ್ಲಿ ಇಟ್ಟು ಡಬ್ಬ ಕ್ಲೋಸ್ ಆಗುತ್ತೆ. ಅಂಡ್ ಆ ಡಬ್ಬದ ಮೇಲೆ ನೀವು ನೋಡಬಹುದು ಟಿಕೆಟ್ ಸರ್ಕಸ್ ಶೋ ಅಂತ ಇದೆ. ಸೊ ಈ ₹2 ಏಳ್ಸೋ ಶಾಟ್ ಮತ್ತೆ ಈ ಶಾಟ್ ಎಲ್ಲ ನೀವು ನೋಡಿದಾಗ ಆ ಕೈ ಬಂದು ಹುಡುಗನ್ ಕೈ. ಸೊ ನಮ್ಗೆ ಇದ್ರಲ್ಲಿ ಒಂದ್ ಕನ್ಫರ್ಮ್ ಆಗುತ್ತೆ, ರಾಯ ಮತ್ತೆ ನಾದಿಯಾ ಮಗ ಏನಿದಾನೆ ಟಿಕೆಟ್, ಅವನು ಸರ್ಕಸ್ ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಕೂತಿರ್ತಾನೆ. ಸೊ ಈ ಡಬ್ಬನ ಅವನೇ ಕ್ಲೋಸ್ ಮಾಡೋದು. ಟಿಕೆಟ್ ಬಂದು ಅವ್ರ ಸರ್ಕಸ್ ಅಲ್ಲಿ ಟಿಕೆಟ್ ಕೌಂಟರ್ ಅಲ್ಲಿ ಕೂತಿ ಟಿಕೆಟ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾನೆ. ಸೊ ಅವನ ಹೆಸರು ಟಿಕೆಟ್ ಅಂತ ಇರಬಹುದು, ನೋಡ್ಬೇಕಾಗತ್ತೆ. ಬಟ್ ಐ ಆಮ್ ಶೋರ್ ದಟ್ ಇದು ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ಇರೋದು. ಆ ₹2 ನೋಟ್ ಅವಲ್ಲ ಏನ್ ಹೇಳಿಸ್ತಿದ್ದ
ಅದು ಇವನೇ. ಅಂಡ್ ಟಿಕೆಟ್ ಡಬ್ಬ ಕ್ಲೋಸ್ ಆಗಿದ ತಕ್ಷಣ ಇಲ್ಲಿ ಟಿಕೆಟ್ ನ ಎಂಟ್ರಿ ಆಗತ್ತೆ. ಅಂದ್ರೆ ಟಿಕೆಟ್ ನ ಝೂಮ್ ಮಾಡಿ ನೋಡಿದ್ರೆ ಅಲ್ಲೊಂದು ಡೆವಿಲ್ ಫೇಸ್ ಏನೋ ಇದೆ, ಅವನ ಮುಖ ರಿವೀಲ್ ಮಾಡ್ತಾರೆ ಇಲ್ಲಿ ಸೈಡ್ ಇಂದ ವಿತ್ ಟ್ಯಾಟೂಸ್. ಅಂಡ್ ಈ ಕಡೆ ಟ್ಯಾಟೂ ನೀವು ಕ್ಲೋಸ್ ಆಗಿ ನೋಡಿದ್ರೆ ಕೆಳಗಿಂದ ಹೋಗ್ತೀನಿ ನಾನು, ಕೆಳಗೆ ರಿವೆಂಜ್ ಅಂತ ಬರ್ದಿದೆ, ಅದ್ರ ಮೇಲ್ಗಡೆ ಬಂದು ಅದೇ ಮಿಡಲ್ ಅಲ್ಲಿ ಬೆಲಿಜಿರೆಂಟ್ ಅಂತ ಬರ್ದಿದೆ. ಅದರ ಅರ್ಥ ಬಂದು ಸಮ್ವನ್ ಈಸ್ ಈಗರ್ ಟು ಫೈಟ್ ಅಂತ, ಯುದ್ಧ ಮಾಡಕ್ಕೆ ಯಾವಾಗಲೂ ಕಾಯ್ತಾನೆ ಇರ್ತಾನೆ, ಕಾತುರತೆ ಅಂತಾರಲ್ಲ ಯುದ್ಧ ಮಾಡಕ್ಕೆ, ಅದೇ ಅದರ ಅರ್ಥ. ಇದ್ರ ಮೇಲ್ಗಡೆ ಟಾಪ್ ಅಲ್ಲಿ ಒಂದ್ ಅಕ್ಷರ ಇದೆ, ಟಾಪ್ ಅಲ್ಲಿ ಏನ್ ಕಾಣಿಸ್ತಿದೆ ಅದು ಇನ್ಫೆಕ್ಷನ್ ಅಂತ ಬರ್ದಿದೆ. ನೀವು ಕ್ಲೀನ್ ಆಗಿ ಪಾಸ್ ಮಾಡಿ ನೋಡಿದಾಗ ಅದ್ ನಿಮಗೆ ಕಾಣಿಸುತ್ತೆ. ಮೇಲೆ ಕೆಳಗೆ ಓಕೆ, ಬಟ್ ಈ ಮಿಡಲ್ ಅಲ್ಲಿ ಇರೋದು ಲೆಟರ್ ಅದೇನಾ ಬೇರೆದ ಅಂತ ಗೊತ್ತಾಗ್ತಿಲ್ಲ. ನಾನು ತುಂಬಾನೇ ಫ್ರೇಮ್ ಬೈ ಫ್ರೇಮ್ ಇಟ್ಟು ಓದಕ್ ಹೋದೆ, ಅದು ತುಂಬಾನೇ ಮೆಸ್ಸಿ ಆಗಿದೆ, ಅಷ್ಟು ಕ್ಲೀನ್ ಆಗಿಲ್ಲ ವರ್ಡ್ಸ್ ಅದು. ಸೊ ಈ ಟ್ಯಾಟೂನೇ ಒಂಥರ ವಿಚಿತ್ರವಾಗಿದೆ, ಒಂದು ಕ್ಯಾರೆಕ್ಟರ್ ಕೂಡ ಹಂಗೆ ಇದೆ ಬಿಡಿ. ಅಂಡ್ ಎರಡು ಕಾರ್ಡ್ಸ್ ಗಳು ನೋಡ್ಬೋದು. ಕಾರ್ಡ್ಸ್ ಒಳಗೆ ಒಂದ್ರಲ್ಲಿ ಕ್ಲೌನ್ ಇದಾನೆ, ಇನ್ನೊಂದ್ರಲ್ಲಿ ಡಿಮನ್ ಇದೆ. ಅಂಡ್ ನೆಕ್ಸ್ಟ್ ಸೀನ್ಸ್ ಅಲ್ಲಿ ನೋಡ್ಬೋದು ಅವನು ಹೌ ಬ್ರೂಟಲ್ ಈಸ್ ಅಂತ. ಅಂಡ್ ಈ ಕ್ಯಾರೆಕ್ಟರ್ ಅಂತ ವಾಯ್ಸ್ ಓವರ್ ಕೇಳಿಸುತ್ತೆ, ಅಂದ್ರೆ ನಮ್ಮ ರುಕ್ಮಿಣಿ ವಸಂತ್ ಅವ್ರದ್ದು. ಇದು ಹೆಂಗ್ ಕೊನೆ ಆಗತ್ತಂತಾನು ನಿನಗೆ ಗೊತ್ತಲ್ಲ. ಅಂಡ್ ಅದರ ನೆಕ್ಸ್ಟ್ ಶಾಟ್ ಟೈಟಲ್ ಕಾರ್ಡ್ ತೋರಿಸ್ತಾರೆ, ದಿಸ್ ಆಗಸ್ಟ್ ಅಂತ. ಅಂಡ್ ಇದ್ರಲ್ಲಿ ನೋಡ್ಬೋದು ಇಲ್ಲಿ ಟಿಕೆಟ್ ಬಂದು ಥಾಮ್ಸನ್ ಗನ್ ಯೂಸ್ ಮಾಡ್ತಾ ಇದ್ದಾನೆ, ವಿಚ್ ರಾಯ ಯೂಸ್ ಮಾಡ್ತಿದ್ನಲ್ಲ ಅದೇ ಗನ್. ಅಂಡ್ ನೀವು ರಾಯ ನೋಡ್ಬೋದು, ನಾನು ಆಗ್ಲೇ ಹೇಳ್ದಂಗೆ ಅವನು ಮಾಡರ್ನ್ ಗನ್ ಯೂಸ್ ಮಾಡ್ತಾ ಇದ್ದಾನೆ, ಆ ಮಿಷಿನ್ ರೊಟೇಟರಿ ಗನ್ ಏನಿತ್ತು ಅದನ್ನ ಇಟ್ಕೊಂಡಿದ್ದಾನೆ. ಅಂಡ್ ನೆಕ್ಸ್ಟ್ ಶಾಟ್ ಬಂದ್ರೆ ಇಲ್ಲಿ ಯಾರೋ ಈ ಐಸ್ ಪ್ರದೇಶದಲ್ಲೇ ಸರ್ಕಸ್ ನ ಓಪನ್ ಮಾಡಿದ್ದಾರೆ. ಅಂಡ್ ನೀವು ನೋಡ್ಬೋದು ಇಲ್ಲೊಂದು ಕಾರ್ ಹೋಗ್ತಿದೆ. ಸೊ ಇದನ್ನ ರಾಯ ಅಲ್ಲಿ ಸುಟ್ಟಾಕಿರ್ತಾನಲ್ಲ, ನಾದಿಯ ನೆನಪಿಗೆ ಏನಾದ್ರು ಆ ಸರ್ಕಸ್ ನ ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡಿರಬಹುದಾ ಗೊತ್ತಿಲ್ಲ, ನೋಡ್ಬೇಕಾಗತ್ತ. ಅಂಡ್ ಅದೇ ಸೇಮ್ ಸರ್ಕಸ್ ಸೆಟ್, ಅದೇ ಜೈಂಟ್ ವೀಲ್ ಕೂಡ ನೀವು ನೋಡಬಹುದು, ಫೆರಿಸ್ ವೀಲ್. ಅಂಡ್ ಅದ್ರ ನೆಕ್ಸ್ಟ್ ಶಾಟ್ ರಾಯ ಗನ್ ಇಟ್ಕೊಂಡ್ ಬರ್ತಾನೆ, ಅವ್ನ ಆಪೋಸಿಟ್ ಟಿಕೆಟ್ ನಿಂತ್ಕೊಂಡಿಯಾನೆ, ರಾಯ AR-15 ಗನ್ ಇಟ್ಕೊಂಡಿಯಾನೆ. ಅಂಡ್ ಇದ್ರ ನೆಕ್ಸ್ಟ್ ಶಾಟ್ ಬಂದು ನಾಡಿಯಾಗಿ ತೋರಿಸ್ತಾರೆ, ಅವಳು ಟಿಕೆಟ್ ಹೇಳ್ತಾ ಇದ್ದಾಳೆ ಅಪ್ಪ ಮಗನ್ನ ಇವಳು ತಗೊಂಬಂದು ಇಡ್ತಾ ಇದ್ದಾಳೆ, ಇವರಿಬ್ರಿಗೆ ವೈರಿಗಳಾಗ ತರ ಮಾಡ್ತಾ ಇದ್ದಾಳೆ, ಬಿಕಾಸ್ ಶಿ ಈಸ್ ಆನ್ ಹರ್ ವೆಂಜಿನ್ಸ್. ಅವಳು ಗೊತ್ತು ರಾಯ ಏನೇನೆಲ್ಲ ಮಾಡಿಯಾನೆ ಅಂತ. ಸೊ ರಾಯ ಆದ್ಮೇಲೆ ಸೇಟ್ ತೀರಿಸ್ಕೋತಾ ಇದಾರೆ. ಅಂಡ್ ಲುಕ್ ಅಟ್ ಹರ್ ಸ್ಮೈಲ್, ಆ ಸೈಕೋಟಿಕ್ ಸ್ಮೈಲ್ ನೋಡ್ಬೋದು ನೀವು. ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಇಲ್ಲಿ. ಅಂಡ್ ಈ ಡೈಲಾಗ್ ಆದ್ಮೇಲೆ ನೀವು ನೋಡ್ಬೋದು ಕಿಯಾಸ್ ವರ್ಸಸ್ ಕಿಯಾಸ್ ಅಂದಾಗ ಟಿಕೆಟ್ ಮತ್ತೆ ರಾಯ ಇಬ್ರು ಫೇಸ್ ಆಫ್ ಆಗತ್ತಲ್ಲಿ, ಅವಳು ಏನ್ ಹೇಳಿದ್ಲು ಅದ್ ನಡೀತಿದೆ ಇಲ್ಲಿ. ಅಂಡ್ ನೆಕ್ಸ್ಟ್ ಒಂದು ಜೀಪ್ ಬರುತ್ತೆ, ಸ್ಕಿಡ್ ಆಗ್ತಾ ಬರುತ್ತೆ, ಮುಂದೆ ಇಲ್ಲಿ ಟಿಕೆಟ್ ನಿಂತಿಯಾನೆ. ಅಂಡ್ ಇದ್ರ ನೆಕ್ಸ್ಟ್ ಶಾಟ್ ಅದೇ ಇದ್ರ ಹಳೆ ನಾವು ಕಾರ್ ಚೇಸಿಂಗ್ ಸೀನ್ ಏನ್ ನೋಡಿದ್ವಿ, ಅಲ್ಲಿ ಕಾರ್ ಬ್ಲಾಸ್ಟ್ ಆಗತ್ತಲ್ಲ ಅದು ಮತ್ತೆ ಇಲ್ಲಿ ತೋರಿಸಿದ್ದಾರೆ. ಸೊ ಒಂಥರ ಟ್ರಾನ್ಸಿಷನ್ ಶಾಟ್ ಇಲ್ಲೂ ತೋರಿಸಿದ್ದಾರೆ, ಆ ಕಾರ್ಗೂ ಮತ್ತೆ ಈ ಕಾರ್ಗೂ. ಅಂಡ್ ನೆಕ್ಸ್ಟ್ ನಾನು ಅವಲೇ ಹೇಳಿದ್ನಲ್ಲ ಸಾಂಟಾ ಕ್ಲಾಸ್, ಇಲ್ಲಿ ನೋಡ್ಬೋದು ಇದು ಮೆಲಿಸಾ ಇರೋ ಜಾಗ. ಹಿಂದೆ ರಾಯ ನೋಡ್ಬೋದು, ಮುಂದೆ ಟಿಕೆಟ್ ನೋಡ್ಬೋದು. ಟಿಕೆಟ್ ಆಗ್ಲಿ ಇಲ್ಲಿ ಬಂದು ರಾಯಾಗೆ ಅಟ್ಯಾಕ್ ಮಾಡಕ್ ನೋಡಿಯಾನೆ ಸಾಂಟಾ ಕ್ಲಾಸ್ ಬಟ್ಟೆಯಲ್ಲಿ. ಸೊ ನೀವು ನೋಡ್ಬೋದು ಅದೇ ಬ್ಯಾಕ್ ಡ್ರಾಪ್ ಇದೆ ಇಲ್ಲಿ, ಮೆಲಿಸಾ ಏನಿಲ್ಲ ಆಗ್ಲೇ ಅದೇ ಜಾಗ ಇದು. ಅಂಡ್ ಇಲ್ಲಿ ಸ್ವಲ್ಪ ಫೇಸ್ ನೋಡ್ಬೋದು, ಸ್ವಲ್ಪ ವರ್ಕ್ ನಡಿಬೇಕು ಇಲ್ಲಿ ಇನ್ನು ಸರಿ. ಮತ್ತೆ ಇಲ್ಲಿ ಫುಲ್ ಆಕ್ಷನ್ ಸೀಕ್ವೆನ್ಸ್ ಐಸ್ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಇಲ್ಲಿ ಈ ಟೀಸರ್ ಅಲ್ಲೂ ನೋಡಿದೀವಿ, ಮತ್ತೆ ಟ್ರೈಲರ್ ಅಲ್ಲಿ ಕೂಡ ನೋಡ್ತಾ ಇದೀವಿ, ಫುಲ್ ಈ ಐಸ್ ಅಲ್ಲಿ ಒಂದು ದೊಡ್ಡ ಬ್ಯಾಟಲ್ ನಡೆಯುತ್ತೆ. ಅಂಡ್ ನೀವು ಇಲ್ಲಿ ನೋಡ್ಬೋದು ದೊಡ್ಡ ದೊಡ್ಡ ಆರ್ಮ್ಡ್ ಗಾಡಿಗಳನ್ನೆಲ್ಲ ಯೂಸ್ ಮಾಡ್ತಾ ಇರೋರು. ಅಂಡ್ ನಾವಿಲ್ಲಿ MRAP ವೆಹಿಕಲ್ಸ್ ಗಳು ನೋಡ್ಬೋದು, ಫುಲ್ ಆರ್ಮ್ಡ್ ವೆಹಿಕಲ್ಸ್. ಐ ಡೋಂಟ್ ನೋ, ಫುಲ್ ಮಿಲಿಟರಿನೇ ತಗೊಂಡ್ಬಂದ್ಬಿಟ್ಟಿದ್ದಾರೆ. ದೆನ್ ಅಗೇನ್ ರಾಯ ಪ್ರೊಟೆಕ್ಷನ್ ತಗೋತಾನೆ, ಒಂದಷ್ಟು ಹಾರ್ಸ್ ಗಳು ಒಂದ್ ಮೇಲೆ ಎಗರ್ಕೊಂಡ್ ಬರ್ತಿದೆ. ಅಂಡ್ ನೆಕ್ಸ್ಟ್ ಶಾಟ್ ಬಂದ್ ನೋಡಿದ್ರೆ ನಾವು ರಾಯ POV ಶಾಟ್ ತೋರಿಸ್ತಾರೆ ಟು ದ ಹಾರ್ಸ್. ಅಂಡ್ ನೆಕ್ಸ್ಟ್ ಟಿಕೆಟ್ ನ ಡೈಲಾಗ್ ಬರುತ್ತಿದ್ದು ಪ್ರೊಪೆಲ್ಲರ್ ನೋಡ್ತೀವಿ. ಅಂಡ್ ನೆಕ್ಸ್ಟ್ ಬರೋ ಎಲ್ಲಾ ಕ್ಯಾರೆಕ್ಟರ್ಸ್ ಗಳು ಅಳ್ತಾ ಇರ್ತಾರೆ. ಅಂಡ್ ಇದಾದ್ಮೇಲೆ ಮೇಲ್ಗಡೆಯಿಂದ 3 ಕಡೆ ಫಾರೆಸ್ಟ್ ಅಲ್ಲಿ ಗನ್ ಫೈರ್ಸ್ ಆಗ್ತಿದೆ. ದೆನ್ ವಿ ಸಿ ಟೀಸರ್ ಅಲ್ಲಿ ನೋಡ್ದಂಗೆ ರಾಯ ಒಬ್ಬ ಫೈಟ್ ಮಾಡ್ತಿರ್ತಾನೆ ಸೆಂಟ್ರಲ್ಲಿ, ಅಂಡ್ ಎಲ್ಲರೂ ಅಟ್ಯಾಕ್ ಮಾಡ್ತಿರ್ತಾರೆ. ಅಂಡ್ ವಿ ಕ್ಯಾನ್ ಸಿ ಲಾಕ್ಹೀಡ್ AC-130. ಅಂಡ್ ಈ ಏರ್ ಕ್ರಾಫ್ಟ್ ಹೆವಿಲಿ ಆರ್ಮ್ಡ್ ಇರುತ್ತೆ. ಅಂಡ್ ನಾವು ಟೀಸರ್ ಅಲ್ಲಿ ಕೂಡ ನೋಡಿದ್ವಿ, ಇದೇ ಏರ್ ಕ್ರಾಫ್ಟ್ ಗಳಿಂದ ಇದು 2-3 ಇರುತ್ತೆ ಏರ್ ಕ್ರಾಫ್ಟ್, ಇದರಿಂದ ತುಂಬಾ ಜನ ಪ್ಯಾರಾಗ್ಲೈಡಿಂಗ್ ಮಾಡ್ತಿರ್ತಾರೆ. ಅಂಡ್ ವಿ ಸಿ ರಾಯ ಇನ್ ಆಕ್ಷನ್ ಅಗೇನ್. ಅಂಡ್ ರಾಯದು ಆ ಓಲ್ಡ್ ಲುಕ್ ಏನಿದೆ ಅದನ್ನ ರಿವೀಲ್ ಮಾಡ್ತಾರೆ ಇಲ್ಲಿ, ಚೆನ್ನಾಗಿ ತೋರಿಸಿದ್ದಾರೆ. ರಾಯದು ಓಲ್ಡ್ ಲುಕ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಅವ್ರೆಲ್ರೂ ಹೆಸರನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಐ ವಾಂಟ್ ಥ್ಯಾಂಕ್ ಈಚ್ ಅಂಡ್ ಎವ್ರಿ ಒನ್. ಇವರಿಂದ ನಾವಿವತ್ತು ಕನ್ನಡ ಇಂಡಸ್ಟ್ರಿಗೆ ಅಥವಾ ನಮ್ಮ ಇಂಡಿಯನ್ ಫಿಲಂ ಇಂಡಸ್ಟ್ರಿಗೆ ಇಷ್ಟು ಒಳ್ಳೆ ಮೂವಿ ನೋಡಕ್ ಸಿಗ್ತಿದೆ ನಮ್ಗಳಿಗೆ. ಇವ್ರೇನು ಶ್ರಮ ಪಟ್ಟಿದ್ದಾರೆ, ಇವರಿಂದ ವಿ ಆರ್ ವಿಟ್ನೆಸಿಂಗ್ ದಿಸ್ ಕೈಂಡ್ ಆಫ್ ಅ ಮೂವಿ. ನೀವು ನಿಜ ಸಿನಿಫೈಲ್ ಅಥವಾ ಸಿನಿ ಪ್ರೇಮಿ ಆಗಿದ್ರೆ ನಿಮಗೆ ಈ ಮೂವಿ
ಕ್ಲೀನ್ ಆಗಿ ಕೂತ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡ ಮೂವಿ ಅಂತ. ಅಥವಾ ನೀವೇನಾದ್ರು ಸಿನಿಮಾ ಲವರ್ ಆಗಿ ತುಂಬಾ ಮೂವೀಸ್ ನೋಡ್ತೀರಾ ಅಂದ್ರೆ ಈ ಟ್ರೈಲರ್ ಅಲ್ಲಿರೋ ಪ್ರತಿ ಶಾರ್ಟ್ಸ್ ಪ್ರತಿ ಫ್ರೇಮು ಕ್ಲೀನ್ ಆಗಿ ಗಮನ ಇಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಫಿಲಮ್ ತುಂಬಾನೇ ಸ್ಪೆಷಲ್. ಬಿಕಾಸ್ ಇದ್ರಲ್ಲಿ ತುಂಬಾನೇ ಹೊಸ ಮತ್ತೆ ಹಾಲಿವುಡ್ ಅಲ್ಲಿ ಯೂಸ್ ಆಗೋ ಟೆಕ್ನಿಕ್ ಗಳನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಲೈಕ್ ನಮ್ ಇಂಡಿಯನ್ ಸಿನಿಮಾಲಿ ತುಂಬಾ ಹೊಸ ಸ್ಟಫ್ ಗಳು ನೋಡಕ್ ಸಿಗುತ್ತೆ ನಮ್ಗೆ. ಈ ಲೈಟಿಂಗ್ಸ್ ಆಗಿರ್ಬೋದು, ನನ್ ಲೈಟಿಂಗ್ಸ್ ತುಂಬಾನೇ ಇಂಪ್ರೆಸ್ ಆದೆ. ಕ್ಯಾಮ್ರಾ ಆಂಗಲ್ಸ್, ಲೈಟಿಂಗ್ಸ್ ಅಂಡ್ BGM, ಆಕ್ಷನ್ಸ್ ಕೂಡ ಜೆ ಪೆರಿ ಆಕ್ಷನ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. VFX ಅಲ್ಲಿ ಇನ್ನೂ ಸ್ವಲ್ಪ ವರ್ಕ್ ನಡಿಬೇಕು. CGI VFX ಅಲ್ಲಿ ಲೈಕ್ ನೋಡ್ಬೇಕು ಲೈಕ್ ಮೂವಿ ಟೀಮ್ ಮಾಡ್ತಾರ ಅಥವಾ ಇದನ್ನ ಆಗ್ಲೇ ಲಾಕ್ ಮಾಡ್ಯಾರ ಅಂತ. ಮೇನ್ಲಿ ಟ್ರೈಲರ್ ಎಡಿಟ್ ಮಾಡಿರೋದು ಬಂದು ಸ್ವರಾಜ್ ಅಂತ, ಅಂಡ್ ಹಿ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಓವರ್ ಹಿಯರ್. ಅಂಡ್ ಮೇನ್ಲಿ ಅವನ ಥ್ಯಾಂಕ್ KVN ಪ್ರೊಡಕ್ಷನ್ ಅಂಡ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂಡ್ ಗೀತು ಮೋಹನ್ ದಾಸ್. ಅಂಡ್ ಇಂಥ ಮೂವಿ ಮಾಡಕ್ಕೆ ಗುಂಡ್ಗೆ ಇರಬೇಕು, ಬರೀ ಒಂದ್ ಗುಂಡ್ಗೆ ಇದೆ ಸಾಲದು. ಇಷ್ಟು ದೊಡ್ಡ ಆಕ್ಟರ್ನ, ಇಷ್ಟು ದೊಡ್ಡ ಹಿಟ್ ಕೊಟ್ಟಿರೋ ಆಕ್ಟರ್ನ ಕರ್ಕೊಂಬಂದಿ ಇಂಥ ಜಾನ್ರ ಮೂವಿ ಮಾಡೋದಿದೆಯಲ್ಲ. ಅಂಡ್ ಯಶ್ ಅವರು ಎಸ್ಪೆಷಲಿ ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಐ ಜಸ್ಟ್ ವಾಂಟ್ ಥ್ಯಾಂಕ್ ಹಿಮ್. ದೇರ್ ಆರ್ ನೋ ವರ್ಡ್ಸ್ ಟು ಸ್ಪೀಕ್ ಅಬೌಟ್ ಹಿಮ್. ಇಂಥ ಜಾನ್ರ ಪಿಕ್ ಮಾಡ್ತಾರಲ್ಲ KGF ಆದ್ಮೇಲೆ, ಐ ಆಮ್ ಇಂಪ್ರೆಸ್ಡ್ ಬೈ ಹಿಮ್. ತುಂಬಾ ಜನ ಸ್ಟಾರ್ಡಮ್ ನ ಇಟ್ಕೊಂಡು ಮತ್ತೆ ಯೂಸ್ ಮಾಡ್ಕೋತಾರೆ. ಇವರು ಈಸ್ ಟೇಕಿಂಗ್ ರಿಸ್ಕ್. ಯಶ್ ಅವರು ರಿಸ್ಕ್ ಗಳು ತಗೋತಾರೆ. ನಮ್ಗೆ ಗೊತ್ತಿರೋದೆ ಯಶ್ ಅವ್ರನ್ನ ನಾವು ಮುಂಚೆ ನೋಡ್ಕೊಂಡೇ ಬಂದಿದ್ವಿ. ಈ ವಿಲ್ ಟೇಕ್ ರಿಸ್ಕ್. ಅಂಡ್ ನಮ್ ಕನ್ನಡಿಗರಿಗೆ ಎಲ್ಲೂ ತಲೆ ತಗ್ಸಾಗ ಅವ್ರೆಲ್ಲೂ ಮಾಡಲ್ಲ ಅಂತ ನನಗ್ ಗೊತ್ತು, ನಾನ್ ನಂಬಿದೀನಿ. ಅವ್ರು ಅದನ್ನೇ ಹೇಳಿದ್ದಾರೆ, ಎಲ್ಲೂ ಮಾಡಲ್ಲ. ಅಂಡ್ ಐ ಬಿಲೀವ್ ಇನ್ ಹಿಮ್. ಯಶ್ ಮೂವೀಸ್ ಅಂತ ಬಂದಾಗ ಯಶ್ ಅವ್ರನ್ನ ನಾನು ತುಂಬಾನೇ ನಂಬ್ತೀನಿ. ಬಿಕಾಸ್ ಅವ್ರು ತುಂಬಾನೇ ಡೆಡಿಕೇಟೆಡ್ ಹಾರ್ಡ್ ವರ್ಕ್ ಮಾಡ್ತಾರೆ ಸೆಟ್ ಅಲ್ಲಿ ಕೂಡ ಮೂವಿ ಅಂತ ಬಂದಾಗ. ಅಂಡ್ ಮೂವಿ ರಿಲೀಸ್ ಆಗ ಕಾಯ್ತಾ ಇದೀನಿ. ನಮ್ಮೆಲ್ರಿಗೂ ಗೊತ್ತಿರಂಗೆ ಯಶ್ ಅವ್ರ ಜರ್ನಿ ಕೂಡ ಇದೇ ಗಾಂಧಿನಗರಲ್ಲಿ ಶುರು ಆಗತ್ತೆ. ಅಂಡ್ ಇಲ್ಲಿಂದ ಶುರು ಆಯ್ತು, ಇವತ್ತು ಮತ್ತೆ ಅದೇ ಜಾಗಕ್ಕೆ ಎಲ್ರಿಗೂ ಕರ್ಕೊಂಡ್ ಬಂದ್ರು. ಅಂಡ್ ಐ ಆಮ್ ಹ್ಯಾಪಿ. ನೋಡೋಣ ಮುಂದೆ ಮೂವಿ ಹೆಂಗಾಗತ್ತೆ. ಅಂಡ್ ಮೂವಿ ರಿಲೀಸ್ ಆಗ್ಲಿ, ಫಸ್ಟ್ ಡೇ ಫಸ್ಟ್ ಶೋ ಅಂತೂ ನಾನು ಹೋಗ್ತೀನಿ. ನೀವೆಲ್ರು ಹೋಗಿ ಅಂತ ಕೇಳ್ಕೊತೀನಿ. ಅಂಡ್ ಈ ಟ್ರೈಲರ್ ನಿಮ್ಗೆ ಹೆಂಗ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಹಾಕಿ. ನಾನೇನಾದ್ರು ಪಾಯಿಂಟ್ಸ್ ನ ಮಿಸ್ ಮಾಡಿದ್ರೆ ಪ್ಲೀಸ್ ಅದನ್ನು ಕಮೆಂಟ್ ಹಾಕಿ ಹೇಳಿ. ಐ ವಿಲ್ ಗೋ ಥ್ರೂ ದ್ಯಾಟ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋ ಲೈಕ್ ಮಾಡಿ. ಇದೇ ತರ ಮೂವಿ ಅಪ್ಡೇಟ್ಸ್ ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಬಾಯ್.